ನನ್ನನ್ನು ಅಯೋಧ್ಯೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ದಾರೆ. ವಿಶೇಷ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗುತ್ತಿದ್ದೆ, ಉತ್ಸುಕನಾಗಿದ್ದೇನೆ. ಮತ್ತು ಮೊದಲನೇ ದಿವಸವೇ ಅಲ್ಲಿ ಇದ್ದು ಪೂಜೆಗಳಲ್ಲಿ ಭಾಗವಹಿಸಿ ಮಂಗಳವಾರ ದಿವಸ ಹಿಂದೆ ಬರುವನಿದ್ದೇನೆ. ಹೀಗಾಗಿ ನಮ್ಮೆಲ್ಲರ ನಿರೀಕ್ಷೆಯಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಲಿ, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಕಾಯ್ತಾ ಇದ್ದಾರೆ. ಉದ್ಘಾಟನೆ ಆದ ಬಳಿಕ ಅಲ್ಲಿ ಬಹಳ ದೊಡ್ಡ ಯಾತ್ರಾ ಸ್ಥಳವಾಗಿ ಅದು ಪರಿಣಮಿಸಲಿಕ್ಕಿದೆ. ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಜೀವನಕ್ಕೆ ಸಂಕಲ್ಪ ಶಕ್ತಿಯನ್ನು ಕೊಡತಕ್ಕಂಥ ಕ್ಷೇತ್ರವು. ಜೀವನಕ್ಕೆ ಸಂಕಲ್ಪ ಅಂತಂದರೆ ಅರಮನೆಯಿಂದ ಅರಣ್ಯಕ್ಕೆ ಹೋದಂಥ ರಾಮಚಂದ್ರ ಅಲ್ಲಿ ಹೇಗಿದ್ದ ಮತ್ತು ತನ್ನ ಅರಣ್ಯವಾಸವನ್ನು ಹೇಗೆ ಅವನು ಬಳಸಿಕೊಂಡು ಧರ್ಮ ಸಂಸ್ಥಾಪನೆ ಮಾಡಿದ ಅನ್ನೋದು ನಮಗೆಲ್ಲರಿಗೂ ತಿಳ್ಕೊಳ್ಬೇಕಾದಂಥ ವಿಷಯ. ಅರಣ್ಯದಲ್ಲಿ ಇದ್ದಾಗ ಒಂದು ಬಾರಿ ಅಯ್ಯೋ ಅನಿಸಿದ್ರು ಕೂಡ ಮತ್ತೊಂದು ಬಾರಿ ಬಹಳ ಒಳ್ಳೆಯದಾಯಿತು, ಅವನ ಅರಣ್ಯವಾಸ ಅಲ್ಲದಿದ್ದರೆ ದುಷ್ಟಶಕ್ತಿ ನಿಗ್ರಹ ಆಗ್ತಾ ಇರಲಿಲ್ಲ ಅಂತ. ಹಾಗೆ ನಾನು ಶುಭವನ್ನು ಹಾರೈಸ್ತೇನೆ. ಎಲ್ಲ ಈ ಸೇವೆಯಲ್ಲಿ ತೊಡಗಿಸ್ಕೊಂಡು ನರೇಂದ್ರ ಮೋದಿಜಿಯವರು, ಪ್ರಧಾನಮಂತ್ರಿಗಳು ಮತ್ತು ಇತರ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ, ನಿಮ್ಮ ಪ್ರಯತ್ನ, ನಿಮ್ಮ ಸೇವೆ, ನಿಮ್ಮ ಶ್ರಮ ಸಾರ್ಥಕವಾಗಲಿದೆ ಅಂತ ಹೇಳಿ ನೀವೆಲ್ಲರಿಗೂ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.